ಸ್ನೇಹಿತರೆ, ಈ 5 ಸಂದರ್ಭಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ದುಪ್ಪಟ್ಟು ಫಲ ಪಡೆಯುತ್ತೀರಿ. ಅಷ್ಟೇ ಅಲ್ಲದೆ ಈ ವಿಶೇಷ ದಿನದಂದು ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೇ ಆದರೆ ಸಂಪತ್ತಿನ ಮಹಾಮಳೆಯನ್ನೇ ನೋಡುತ್ತೀರಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸತ್ಯನಾರಾಯಣ ಪೂಜೆಯು ಮಹತ್ವಪೂರ್ಣ ಧಾರ್ಮಿಕ ಆಚರಣೆಯಾಗಿದ್ದು, ವಿವಿಧ ಸಂದರ್ಭಗಳಲ್ಲಿ ಇದರ ಸೇವೆಯನ್ನು ನೆರವೇರಿಸುವುದರಿಂದ ದೈವಿಕ ಕೃಪೆಗೆ ಪಾತ್ರರಾಗಬಹುದು. ಈ 5 ಸಂದರ್ಭಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ದುಪ್ಪಟ್ಟು ಫಲಗಳನ್ನು ಸಹ ಪಡೆಯಬಹುದು. ಸತ್ಯನಾರಾಯಣ ಸ್ವಾಮಿಯು ಲಕ್ಷ್ಮೀದೇವಿಯ ಪತಿಯಾಗಿದ್ದಾನೆ. ಲಕ್ಷ್ಮೀ ಮತ್ತು ಸತ್ಯನಾರಾಯಣರ ಆಶೀರ್ವಾದಕ್ಕಾಗಿ ಜನರು ಸತ್ಯನಾರಾಯಣ ಪೂಜೆಯನ್ನು ಅಥವಾ ವ್ರತವನ್ನು ಮಾಡುತ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅಥವಾ ವ್ರತವನ್ನು ಮಾಡುವುದರಿಂದ ಸಂಪತ್ತು, ಸಮೃದ್ಧಿ, ಸಂತೋಷ ಹಾಗೂ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಇದು ಸತ್ಯವೂ ಕೂಡ ಆಗಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನು ಕೇಳುವುದು ಅಥವಾ ಹೇಳುವುದು ಕೂಡ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಹಾಗೂ ಸತ್ಯನಾರಾಯಣ ಸ್ವಾಮಿಯ ಕಥೆಯು ಪೂಜೆಯ ಮಹತ್ವದ ಕುರಿತಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಯಾವೆಲ್ಲ ಸಂದರ್ಭಗಳಲ್ಲಿ ನೆರವೇರಿಸಲಾಗುತ್ತದೆ ಮತ್ತು ಯಾವೆಲ್ಲ ಸಂದರ್ಭಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಇಟ್ಟುಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೊಸ ಮನೆಗೆ ಪ್ರವೇಶಿಸುವಾಗ ಅಥವಾ ಗೃಹ ಪ್ರವೇಶ ಸಂದರ್ಭದಲ್ಲಿ ಪೂಜೆಯನ್ನು ಇಟ್ಟುಕೊಳ್ಳಬಹುದು. ಹೊಸ ಮನೆಗೆ ಸಾಗಿದ ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿದರೆ ಆ ಮನೆ ಶಾಂತಿಯುತ, ಶಕ್ತಿಯುತ ಮತ್ತು ಧನ ಸಂಪತ್ತಿ ಸೃಷ್ಟಿಯಾಗುತ್ತದೆ. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯ ಆಶೀರ್ವಾದದ ಜೊತೆಗೆ ಮನೆಯಲ್ಲಿ ಸಿರಿ ಸಂಪತ್ತು ಹೆಚ್ಚಾಗಲು, ಅದು ಯಾವುದೇ ರೀತಿಯ ದುಷ್ಟ ಶಕ್ತಿಗಳ ಪ್ರವೇಶವಾಗದಿರಲು, ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೆ ಅವರು ನಲಿವಿನಲ್ಲಿ ಇರಲು ಈ ಪೂಜೆಯು ಶ್ರೇಷ್ಠವಾಗಿ ನೆರವಾಗುತ್ತದೆ. ಅದರಿಂದ ಸದೃಢ ಆರೋಗ್ಯ ಹಾಗೂ ದೈವಿಕ ಆಶೀರ್ವಾದವಾಗಲು ಈ ಪೂಜೆಯನ್ನು ಇಟ್ಟುಕೊಳ್ಳುವುದು ಶುಭದಾಯಕವಾಗಿದೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲು ಉತ್ತಮ ದಿನವೆಂದರೆ ಅಥವಾ ಮಂಗಳಕರವಾದ ದಿನವೆಂದರೆ ಅದುವೇ ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನವಾಗಿದೆ. ನೀವು ಯಾವುದೇ ತಿಂಗಳ ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬಹುದು. ಆರ್ಥಿಕ ಸಂಕಷ್ಟಗಳಿಂದ ಬಳಲುತ್ತಿರುವವರು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ದೇವರ ಆಶೀರ್ವಾದದಿಂದ ಪರಿಹಾರ ದೊರೆಯುತ್ತದೆ. ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ಸಂಪತ್ತು, ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಯಾಕೆಂದರೆ ಇದು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ದಿನವೂ ಆಗಿರುತ್ತದೆ. ಹಾಗಾಗಿ ಲಕ್ಷ್ಮಿಯೊಂದಿಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸುವುದರ ಮೂಲಕ ನೀವು ಸಂಪತ್ತಿನ ಮಹಾಮಳೆಯನ್ನೇ ನೋಡುತ್ತೀರಿ. ನಿಮ್ಮ ಮಕ್ಕಳ ಜನ್ಮದಿನದ ಸಮಯದಲ್ಲಿ ಅಥವಾ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸಬೇಕು. ಮಕ್ಕಳ ಜನ್ಮದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಸತ್ಯನಾರಾಯಣ ಸ್ವಾಮಿಯು ಬುದ್ಧಿವಂತಿಕೆಯನ್ನು, ಆಯಸ್ಸನ್ನು ಹಾಗೂ ಭವಿಷ್ಯದಲ್ಲಿ ಯಶಸ್ಸನ್ನು ಕರುಣಿಸುತ್ತಾನೆ. ಮಕ್ಕಳು ಭವಿಷ್ಯದಲ್ಲಿ ಆರೋಗ್ಯಯುತವಾಗಿರಲೆಂದು ಬಯಸುವ ಪೋಷಕರು ಅವರ ಜನ್ಮದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಇಟ್ಟುಕೊಳ್ಳುತ್ತಾರೆ. ಕುಟುಂಬದಲ್ಲಿ ಮದುವೆ ನೆರವೇರಿದಾಗ ಅಥವಾ ನವವಧು ನಿಮ್ಮ ಮನೆಯನ್ನು ಪ್ರವೇಶಿಸಿದಾಗ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ವಿವಾಹದ ಕಾರ್ಯ ನಡೆದಾಗ ಮದುವೆ ಮುಗಿದ ನಂತರ ನವದಂಪತಿಗಳನ್ನು ಕೂರಿಸಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸಬೇಕು. ನವಜೋಡಿಗಳಿಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸುವುದರಿಂದ ಅವರ ಮುಂದಿನ ದಾಂಪತ್ಯ ಜೀವನ ಸುಖ, ಸಂತೋಷದಿಂದ ತುಂಬಿಕೊಂಡಿರುತ್ತದೆ. ಅವರು ಬಯಸಿದ ಸಂತಾನವೂ ಪ್ರಾಪ್ತವಾಗುತ್ತದೆ. ಇನ್ನು ನೀವು ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅಂಥ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ನೀವು ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಇತರೆ ಸ್ಥಳಗಳಲ್ಲಿ ಮಾಡುವ ಬದಲು ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅಥವಾ ಅಂಗಡಿಗಳಲ್ಲಿ ಮಾಡುವುದರಿಂದ ಅದು ನಿಮಗೆ ಹೆಚ್ಚಿನ ಫಲವನ್ನು ನೀಡುತ್ತದೆ. ಹಾಗೂ ನೀವು ಮಾಡಲು ಹೊರಟ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು
ಲಾಭವನ್ನು ಕೂಡ ತಂದುಕೊಡುತ್ತದೆ. ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಆ ಕುಟುಂಬದ ಸಂಪೂರ್ಣ ಸದಸ್ಯರು ಸೂತಕದ ಅವಧಿಯಲ್ಲಿ ಇರುತ್ತಾರೆ. ಮರಣ ಹೊಂದಿದ ಸಮಯದಲ್ಲಿ ಮಾತ್ರವಲ್ಲ, ಮಗು ಜನಿಸಿದಾಗ ಆ ಮನೆಯು ಸೂತಕದ ಛಾಯೆಗೆ ಒಳಗಾಗಿರುತ್ತಾರೆ. ಅಂಥ ಸಂದರ್ಭದಲ್ಲಿ ಸೂತಕ ಮುಗಿದ ನಂತರ ಯೋಗ್ಯ ಪಂಡಿತರ ಸಲಹೆಯನ್ನು ತೆಗೆದುಕೊಂಡು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಈ ಕೆಲಸವನ್ನು ಮಾಡುವುದರಿಂದ ಸತ್ಯನಾರಾಯಣ ಸ್ವಾಮಿಯು ನಿಮಗೆ ಶುಭ ಫಲಗಳನ್ನು ನೀಡುತ್ತಾನೆ ಹಾಗೂ ಮರಣ ಹೊಂದಿದ ವ್ಯಕ್ತಿಯ ಆತ್ಮವೂ ಕೂಡ ಸಂತುಷ್ಟವಾಗುತ್ತದೆ. ಆದರೆ ಸೂತಕದ ಅವಧಿಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬಾರದು, ಬದಲಾಗಿ ಸೂತಕ ಪೂರ್ಣಗೊಂಡ ನಂತರ ಮಾಡಬೇಕು. ಇನ್ನು ಮಹಾಪೂಜೆ ಅಥವಾ ದೊಡ್ಡ ಹಬ್ಬಗಳ ಸಂದರ್ಭದಲ್ಲಿ, ಅಂದರೆ ಗಣೇಶ ಚತುರ್ಥಿ, ವಿಜಯದಶಮಿ, ನವರಾತ್ರಿ, ದೀಪಾವಳಿ ಮತ್ತು ಇತರ ಮಹಾ ಹಬ್ಬಗಳಲ್ಲಿ ಪೂಜೆ ಮಾಡಿದರೆ ಶಕ್ತಿಶಾಲಿ ಫಲಗಳನ್ನು ಪಡೆಯಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ಪುಣ್ಯ ಮತ್ತು ಧೈರ್ಯವನ್ನು ಹೆಚ್ಚಿಸಬಹುದು ಹಾಗೂ ಬದುಕಿನಲ್ಲಿ ಸಿರಿ ಸಂಪತ್ತು, ಆರೋಗ್ಯ ವೃದ್ಧಿ, ಸದ್ಭಾವನೆ, ದೈವಿಕ ಆಶೀರ್ವಾದ ಮತ್ತು ಸಮೃದ್ಧಿ ಸಾಧಿಸಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.